ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯ್ತು ಮೇಡಮ್ ಆ್ಯಕ್ಷನು ಫೈಟು ಧ್ರುವ ಅವ್ರ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಮೇಡಮ್. ಏನು ಇಷ್ಟ ಆಯ್ತು ಸರ್? ಎಲ್ಲ ಇಷ್ಟ ಆಯಿತು. ಆ್ಯಕ್ಟಿಂಗು ಮತ್ತು ಫೈಟಿಂಗು ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿತ್ತು ಮೇಡಮ್. ಧ್ರುವ ಸರ್ಜಾ ಅವರು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಫೈಟ್ಸ್ ಎಲ್ಲ ಸೂಪರಾಗಿತ್ತು, ತುಂಬ ಚೆನ್ನಾಗಿದೆ. ಅಂದರೆ ಅದು ಫೈಟ್ ಸೀನ್ ಬರುತ್ತಲ್ಲ ಇಂಟರ್ವಲ್ ಆದಮೇಲೆ ಅದು ಸೂಪರಾಗಿದೆ. ಅದು ಫೈಟ್ಸು ಡೈರೆಕ್ಷನ್ ಹೇಗಿತ್ತು? ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್ ಸರ್, ತುಂಬ ಚೆನ್ನಾಗಿದೆ. ಶಿಚಾ ಸುದೀಪ್ ಅವ್ರದ್ದು ಲಾಸ್ಟ್ ಇಂಟರ್ವ್ಯೂ ಸೂಪರಾಗಿತ್ತು. ಸೂಪರ್ ಇತ್ತು. ಚೆನ್ನಾಗಿ ಫುಲ್ ಚೆನ್ನಾಗಿತ್ತು. ರೌಡಿಸಮ್ ಅಂದರೆ ರೌಡಿಸಮ್ ಮಸ್ತ್ ಇದೆ. ಬೇರವನ ಅಂತ ಫುಲ್ಲು ಚಂಡ ಒಂದು ಹಿಡ್ಕೊಂಡು ಕಾರ ಹೋಗಿದ್ದ ಮಸ್ತ್. ಡೈರೆಕ್ಷನ್ ಮಸ್ತ್ ಇದೆ. ಏನು ಇಷ್ಟ ಆಯ್ತು ಸರ್? ನಮಗೆ ಅದು ಹೊಡೆದಾಟ ಹೆಂಗಿದೆ, ಹೆಂಗೆ ತೋರಿಸಿದ್ದಾರೆ ಅಂತ ಚೆನ್ನಾಗಿದೆ. ಹೇಗಿತ್ತು ಸರ್? ಚೆನ್ನಾಗಿತ್ತು. ಚೆನ್ನಾಗಿದೆ ಮ್ಯಾಮ್. ಏನು ಇಷ್ಟ ಆಯ್ತು ಮ್ಯಾಮ್? ಧ್ರುವ ಸರ್ಜಾ ಸರ್ ಆ್ಯಕ್ಟಿಂಗು ಮತ್ತು ರಮೇಶ್ ಸರ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಇನ್ನೋಸೆನ್ಸಿಂದ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ತೋರಿಸಿದ್ದಾರೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಮತ್ತು ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರೇಮ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಈ ಮೂವಿಯಿಂದ. ಸೊ ಇಟ್ಸ್ ಅ ಬಿಗ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಪ್ರೇಮ್ ಸರ್ ಮೂವಿ ನೋಡೋಕೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಅದಕ್ಕೋಸ್ಕರನೇ ಬಂದ್ವಿ ಆ್ಯಂಡ್ ಹಿ ಹ್ಯಾಸ್ ಗಿವನ್ ದ ಬೆಸ್ಟ್ ಫಾರ್ ಶೋರ್. ಡೆಫಿನೆಟ್ಲಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಆ್ಯಕ್ಟಿಂಗ್ ಅಂದರೆ ಅವ್ರದ್ದೊಂದು ಹ್ಯೂಜ್ ಟ್ರಾನ್ಸ್ಫಾರ್ಮೇಷನ್ ತೋರಿಸಿದ್ದಾರೆ. ಒಂದು ಇನ್ನೋಸೆಂಟಿಂದ ಮತ್ತು ಒಂದು ವೈಲ್ಡ್ ಲುಕ್ಕು ಅದು ನಂಗೆ ಸಖತ್ ಇಷ್ಟ ಆಯಿತು. ಅದೊಂದು ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸುದೀಪ್ ಸರ್ ಬಂದ ತಕ್ಷಣ ಎಲ್ಲರೂ ನಾವು ಸೀಟ್ ಮೇಲೆ ಇರಲಿಲ್ಲ ಆ್ಯಕ್ಚುಲಿ. ತುಂಬಾ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತಿತ್ತು ಸುದೀಪ್ ಸರ್ ಎಂಟ್ರಿ. ನನಗಂತೂ ನೆಕ್ಸ್ಟ್ ಇಯರೇ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆಲ್ರೆಡಿ 2-3 ಇಯರ್ಸ್ ತೊಗೊಂಡ್ಬಿಟ್ಟಿದ್ರು KD1 ಬರೋಕ್ಕೆ. ಸೊ ವಿ ಡೋಂಟ್ ವಾಂಟ್ ಟು ವೇಟ್ ಮೋರ್. ಸೊ ಪ್ರೇಮ್ ಸರ್ಗೆ ಏನು ರಿಕ್ವೆಸ್ಟ್ ಮಾಡೋದಂದರೆ ಬೇಗ KD2 ಬರಲಿ ಬೇಗ ಅಂತ ಕೇಳ್ಕೊತೀವಿ. ಚೆನ್ನಾಗಿದೆ. ಫೈಟ್ ಇಷ್ಟ ಆಯಿತು. ಫಿಲಮ್ ನೋಡ್ಬೋದು ಮೇಡಮ್, ಒಂದ್ಸತಿ ನೋಡ್ಬೋದು. ಭಾಳಷ್ಟು ದಿನಗಳ ನಂತರ ಭಾಳ ದೊಡ್ಡ ದೊಡ್ಡ ಸ್ಟಾರ್ಗಳು ತುಂಬ ಜನ ಇದ್ದು ಮಾಡಿರೋಂಥ ಮೂವಿ. ಸುದೀಪ್ ಇದ್ದಾರೆ, ಆಮೇಲೆ ಧ್ರುವ ಇದ್ದಾರೆ, ರವಿಚಂದ್ರನ್ ಇದ್ದಾರೆ, ರಮೇಶ್ ಇದ್ದಾರೆ. ಕಥೆ ಎಲ್ಲ ಚೆನ್ನಾಗಿದೆ, ಕೂತ್ಕೊಂಡು ನೋಡ್ಬೋದು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನಾವು ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲೇಬೇಕು, ತುಂಬ ಚೆನ್ನಾಗಿದೆ. ಸೊ ಮೂವಿ ನೋಡ್ಬೋದು ಥಿಯೇಟ್ರ್ ಬಂದು. ಆ ಫ್ಯಾಮಿಲಿಗೆ ಹೆಂಗಿರ್ತಾನೆ ಡಿಪೆಂಡ್ಸು. ಅವೆಲ್ಲರಿಗೂ ಕೂಡ ಮೂವಿದಾಗ ನೋಡೋಂಗಿದೆ ಬಂದು ನೋಡ್ಬೋದು. ಬಟ್ ಯಾರು ಹೊಡೆದಾಟ ರಕ್ತಪಾತ ಇವೆಲ್ಲ ಇಷ್ಟಪಡೋದಿಲ್ಲ, ಅವ್ರಿಗೆ ಅಷ್ಟು ಸರಿ ಅನ್ಸೋದಿಲ್ಲ. ಸೊ ಎಲ್ಲ ಫ್ಯಾಮಿಲಿಗೂ ಕೂಡ ಇಂಥ ಮೂವಿ ನೋಡ್ಬೋದು ಅಂತ ಬಯಸಾಗದೆ ಪೂರ್ತಿ ಫ್ಯಾಮಿಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಪಿಕ್ಚರು. ಚೆನ್ನಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಪಿಕ್ಚರು. ಧ್ರುವ ಸರ್ಜಾ ಅವರು ಅಪರೂಪಕ್ಕೆ ಪಿಕ್ಚರ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಏನೆಲ್ಲ ಇಷ್ಟ ಆಯ್ತು ಸರ್? ಫೈಟ್ ಸೀನ್ಗಳು ಇಷ್ಟ ಆದವು. ಹೀರೋಯಿನ್ನು ಕಾಂಬಿನೇಷನ್ ಚೆನ್ನಾಗಿದೆ.